ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ದಿನ ನಾವು ಏನು ನೋಡೋಣ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಚಾಪ್ಟರ್ಗೆ ಹೋಗೋಣ. ಇದು ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಸಿಲೆಬಸ್ಸಲ್ಲಿ 6ನೇ ಪಾಯಿಂಟ್ ಅದ. ಅದರಲ್ಲಿ ಟೋಟಲ್ ಆಗಿ ಬಹಳಷ್ಟು ಸಬ್ ಟಾಪಿಕ್ಸ್ ಅದಾವ. ಆ ಸಬ್ ಟಾಪಿಕ್ಸ್ಗಳನ್ನು ನಾವು ಲಾಸ್ಟಿಗೆ ಸಿಲೆಬಸ್ ರಿವ್ಯೂವಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಏನು ಮಾಡೋಣ ಅಂದರೆ ಸ್ಟ್ಯಾಟಿಸ್ಟಿಕ್ಸನ್ನು ಸ್ಟಡಿ ಮಾಡ್ತಾ ಹೋಗೋಣ. ತಾನಾಗಿ ಅದೆಲ್ಲ ಕವರ್ ಆಗ್ತಾ ಹೋಗ್ತದೆ. ಈ ಸ್ಟ್ಯಾಟಿಸ್ಟಿಕ್ಸನ್ನು ನೀವು ಕಲಿಬೇಕಂದ್ರೆ 10th ಸಬ್ಜೆಕ್ಟ್ಸಲ್ಲಿ 13ನೇ ಚಾಪ್ಟ್ರಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ತದೆ. ಮತ್ತು ಫಸ್ಟ್ PUC ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸಲ್ಲಿ ಚಾಪ್ಟರ್ ನಂಬರ್ ಅಲ್ಲೂ ಕೂಡ 13ನೇ ಚಾಪ್ಟರ್ ನಿಮಗೆ ಕರೆಕ್ಟಾಗಿ ಮಾಹಿತಿಯನ್ನು ಕೊಡ್ತದೆ. ಈ ಎರಡು ಚಾಪ್ಟರ್ನ ಸರಿಯಾಗಿ ಓದಿದರೆ ನಿಮಗೆ ಈ 6th ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಕಂಪ್ಲೀಟಾಗಿ ಕವರ್ ಆಗ್ತದೆ. ಯಾವುದಾದ್ರೂ ಮಿಸ್ ಆಗಿದ್ದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಅವನ್ನ ಕವರ್ ಮಾಡ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ ಮೀನ್ ಅನ್ನುವ ಒಂದು ಟಾಪಿಕನ್ನು ತೊಗೊಳೋಣ. ಮೀನ್ ವ್ಯಾಲ್ಯೂಸ್ ಅಂತೇಳಿ 3 ಬರ್ತಾವೆ. ಮೀನು ಮತ್ತು ಮೋಡ್ ಅಂತ ಇವು ಬರ್ತಾವೆ. ಅವುಗಳನ್ನ ಬರ್ತಾ ನಾವು ನೋಡ್ತಾ ಹೋಗೋಣ. ರೈಟಾ? ಭಾಳಷ್ಟು ಅದಾವ. ಮೀನ್ ಅದ, ಮೋಡ್ ಅದ, ಮೀಡಿಯನ್ ಅದ, ರೇಂಜ್ ಅದ, ನೆಕ್ಸ್ಟ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರಿಯನ್ಸ್, ಈ ರೀತಿ ದೇರ್ ಆರ್ ಸೋ ಮೆನಿ ಟರ್ಮ್ಸ್ ಬರ್ತಾವ. ಒಂದೊಂದನ್ನ ಸ್ಟಡಿ ಮಾಡೋಣ. ಈ ವಿಡಿಯೋವನ್ನು ನಾವು ಕೇವಲ ಮೀನಿಗೆ ರಿಸ್ಟ್ರಿಕ್ಟ್ ಮಾಡೋಣ. ಮೀನ್ ಅಂದರೆ ಒಂದು ರೀತಿ ಆವ್ರೇಜಸ್ ಅಂತ ಅರ್ಥ. ಇವೆರಡು ಸೇಮ್, ಬಟ್ ಸ್ವಲ್ಪ ಡಿಫ್ರೆನ್ಸ್ ಅದ. ಮೀನಿಗೂ ಮತ್ತು ಆವ್ರೇಜ್ಗೆ ಏನು ಡಿಫ್ರೆನ್ಸ್ ಅದ ಅಂತಂದ್ರೆ, ಆವ್ರೇಜ್ ಅನ್ನೋದು ಏನೈತಲ್ಲ ಒಂದೇ ಒಂದು ಡಾಟಾಗಳು, ಒಂದು ಕಾಲಮ್ ಆಫ್ ದ ಡಾಟಾ ಇರ್ತದೆ. ಒಂದು ಕಾಲಮ್ ಆಫ್ ದ ಡಾಟಾ ಇರ್ತದೆ. ಅದಕ್ಕೆ ಯಾವುದೇ ರೀತಿ ಮತ್ತೆ ಗ್ರೂಪಿಂಗ್ ಇರಂಗಿಲ್ಲ. ಅದಕ್ಕೆ ನಾವು ಆವ್ರೇಜ್ ಅಂತೀವಿ. ಆವ್ರೇಜ್ ಏಜ್ ಆಫ್ ದ ಕ್ಲಾಸ್ ಸ್ಟೂಡೆಂಟ್ಸ್. ಈಗ ಒಬ್ಬೊಂದು 15 ವರ್ಷ, ಒಬ್ಬೊಂದು 20 ವರ್ಷ, ಒಬ್ಬೊಂದು 25 ವರ್ಷ, ಒಬ್ಬೊಂದು 5 ವರ್ಷ, ಒಬ್ಬೊಂದು 12 ವರ್ಷ, ಹಿಂಗಿತ್ತು. ಎಷ್ಟು ಜನ ಇದ್ದಾರೆ? 1 2 3 4 5 ಜನ ಇದ್ದಾರೆ. ಈ 5 ಜನರದ್ದು ಆವ್ರೇಜ್ ಏಜ್ ಎಷ್ಟು ಅಂತ ಕೇಳಿದ್ರೆ ಆ ಎಲ್ಲ ಏಜ್ಗಳನ್ನು ಕೂಡಿಸ್ತೀವಿ. ಡಿವೈಡೆಡ್ ಬೈ ಎಷ್ಟು ಜನ ಇದ್ರು, 1 2 3 4 5 ಎಷ್ಟು ಜನ ಇದ್ರು ಅವನ್ನ ಡಿವೈಡೆಡ್ ಬೈ ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಏನು ಬರ್ತದಿಲ್ಲ ಅದಕ್ಕೆ ಆವ್ರೇಜ್ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ನನ್ನ ಹತ್ರ ಏನು ಲಿಸ್ಟ್ ಇತ್ತು? ಏಜ್ ಆಫ್ ದ ಸ್ಟೂಡೆಂಟ್ಸ್ ಒಂದಿತ್ತು, ಮುಗೀತು ಅಷ್ಟೇ. ಏಜ್ ಆಫ್ ದ ಸ್ಟೂಡೆಂಟ್ಸ್ ಒಂದು ಕಾಲಮ್ ಕೊಟ್ಬಿಟ್ರೆ ಮುಗೀತು. ಇಲ್ಲಿ 15 20 25 5 ಮತ್ತು 12 ಇಷ್ಟು ಕೊಟ್ಟರೆ ಮುಗೀತು. ಇಷ್ಟು ಕೊಟ್ಟರೆ ನೀವೇನು ಮಾಡ್ತೀರಿ? ಆವ್ರೇಜ್ ಕಂಡುಹಿಡ್ಕೊತೀರಿ. ಮೀನ್ ಹಂಗಾಗಲ್ಲ. ಮೀನಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಗ್ರೂಪಿಸಮ್ ಆಗ್ತದೆ. ಗ್ರೂಪಿಸಮ್ ಅಂದ್ರೆ ಇಲ್ಲೊಂದು ಕೆಳಗಡೆ ಒಂದು ಟೇಬಲ್ ಅದ ನೋಡ್ರಿ. ಈ ಟೇಬಲ್ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಮಾರ್ಕ್ಸ್ ಒಬ್ಟೈನ್ಡ್ ಬೈ ದ ಸ್ಟೂಡೆಂಟ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿರ್ತಾರೆ. ಇಲ್ಲೊಂದು ಗ್ರೂಪ್ ಡಾಟಾ ಕೊಟ್ಟಿರ್ತಾರೆ. ಆ ಗ್ರೂಪ್ ಡಾಟಾ ಏನು ಹೇಳುತ್ತೆ ಅಂದ್ರೆ, ನಂಬರ್ ಆಫ್ ಸ್ಟೂಡೆಂಟ್ಸ್, ಒಂದು ಸ್ಟೂಡೆಂಟು 10 ಮಾರ್ಕ್ಸ್ ತೊಗೊಂಡಿದ್ದಾನೆ, ಇನ್ನೊಬ್ಬವ 20 ಮಾರ್ಕ್ಸ್ ತೊಗೊಂಡಿದ್ದಾನೆ, 3 ಜನ 36 ಮಾರ್ಕ್ಸ್ ತೊಗೊಂಡಿದ್ದಾರೆ, 4 ಜನ 40 ಮಾರ್ಕ್ಸ್ ತೊಗೊಂಡಿದ್ದಾರೆ, 3 ಜನ 50 ಮಾರ್ಕ್ಸ್ ತೊಗೊಂಡಿದ್ದಾರೆ, ಇಬ್ಬರು 56, 4 ಜನ 60, 4 70, ಒಬ್ಬವ 72, ಒಬ್ಬವ 80, ಇಬ್ರು 88, 3 92, ಒಬ್ಬವ 95. ಈ ರೀತಿ ನಿಮ್ಮಲ್ಲಿ ಡಾಟಾಗಳಿದಾವೆ. ಅಂಡರ್ಸ್ಟುಡ್? ಇವ್ರು ಏನು ಮಾಡಿದಾರೆ? ಗ್ರೂಪಿಂಗ್ ಮಾಡಿಬಿಟ್ಟಿದ್ದಾರೆ. ಇದನ್ನ ಆಕ್ಚುಲಿ ನೀವು ಹಿಂಗೆ ಬರೀಬೋದಿತ್ತು. 10, 20, ಈ 36 ಐತಲ್ಲ, 36, 36, 36, ಮತ್ತೆ ಈ 40 ಅದಲ್ಲ, 40, 40, 40, 40 4 ಸತಿ ಹಿಂಗೆ ನೀವು ಬರ್ಕೊಂತ ಹೋಗಿದ್ರಿ ಅಂತಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಏನೈತಲ್ಲ ಅದೇ ಪ್ರಾಬ್ಲಮ್ ಆಗಿಬಿಡ್ತಿತ್ತು. ಬಟ್ ಅಷ್ಟ್ಯಾಕೆ ಬರೀತಾರ? ಅದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಹಾಗಾಗಿ ಇವ್ರು ಏನು ಮಾಡಿದ್ರು? ಗ್ರೂಪಿಂಗ್ ಮಾಡಿದ್ರು. ಈ ಗ್ರೂಪಿಂಗ್ ಮಾಡಿರ್ತಕ್ಕಂಥ ಡಾಟಾದ ಆವ್ರೇಜ್ ಬೇಕಾಗೈತಿ ಈಗ ನಮಗೆ. ಆ ಆವ್ರೇಜ್ ಇನ್ನೊಂದು ಟರ್ಮ್ ಏನಂತಾರೆ? ಮೀನ್ ಅಂತ ಅರ್ಥ. ಹಾಗಾದ್ರೆ ಈ ಗ್ರೂಪಿಂಗ್ ಡಾಟಾದು ಮೀನ್ ಹೆಂಗೆ ಕಂಡುಹಿಡಬೇಕು ಅಂತಂದ್ರೆ, ನಮ್ಮಲ್ಲಿ ಕೆಲವು ಮೆಥಡ್ಸ್ಗಳಿದಾವೆ. ಆ ಮೆಥಡ್ಸ್ಗಳನ್ನ ನಾವು ಇಲ್ಲಿ ಬರೆಸಿಬಿಡ್ತೀನಿ. ಅದಾದ್ಮೇಲೆ ನಿಮ್ಗೆ ಅದನ್ನ ಟೀಚ್ ಮಾಡ್ತೀನಿ ಹೆಂಗೆ ಗ್ರೂಪಿಂಗ್ ಮಾಡ್ಬೇಕಂತೇಳಿ. ಫಸ್ಟ್ ಅದ ಮೀನ್ ಮೆಥಡ್ಸ್. ಮೀನ್ಗೆ ಮೆಥಡ್ಸ್ ಏನದಾವ ಅಂತೇಳಿ. ಮೀನಿಗೆ ಮೆಥಡ್ಸ್ಗೆ ಸೈಡಿಗೆ ಬರೆದ್ಬಿಡ್ತೀನಿ. ಒಂದೇದ್ದು ಅಥವಾ 0 ಅಂತ ಬರೆಯೋಣ. ಇದನ್ನ ಜೀರೋದು ಏನು ಹೇಳ್ತದೆ ಅಂದ್ರೆ ಆವ್ರೇಜ್ ಕಂಡುಹಿಡಿಯೋದು. ಆವ್ರೇಜ್ ಹೆಂಗೆ ಕಂಡುಹಿಡ್ತೀರಿ? ಆವ್ರೇಜ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಏನದು ಆರ್ಟಿಕಲ್ಸ್ ಅಥವಾ ಸಮ್ ಆಫ್ ದ ಫಂಕ್ಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಫಂಕ್ಷನ್ಸ್. ಇಷ್ಟು ಮಾಡಿಬಿಟ್ರೆ ನಿಮಗೆ ಆವ್ರೇಜ್ ಬಂದ್ಬಿಡ್ತದ. ನೆಕ್ಸ್ಟ್ ಇನ್ನೊಂದದ, ಈಗ ಇದ್ರೊಳಗಡೆ ಇನ್ನೊಂದು ಬರ್ತದ ಡೈರೆಕ್ಟ್ ಮೆಥಡ್ ಅಂತ ಹೇಳಿ. ಡೈರೆಕ್ಟ್ ಮೀನ್ ಮೆಥಡ್ ಅಂದ್ರೆ ಈ ಪ್ರಾಬ್ಲಮ್ ಏನೈತಲ್ಲ ಅದು ಡೈರೆಕ್ಟ್ ಮೀನ್ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರೊಳಗಡೆ ಇನ್ನೊಂದು ಬರ್ತದ ಡಿವಿಯೇಷನ್ ಮೆಥಡ್ಸ್. ಈ ಡಿವಿಯೇಷನ್ ಮೆಥಡ್ಸ್ ಅಲ್ಲಿ ಮತ್ತೆ ನಾ ಏನು ಮಾಡ್ತೀನಿ ಅಂತಂದ್ರೆ ಒಂದು ಸಪ್ರೇಟ್ ಇನ್ನೊಂದು ಹೆಡಿಂಗ್ ಮಾಡ್ತೀನಿ. ಅದು ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ. ದಿಸ್ ಈಸ್ ಅಸ್ಯೂಮ್ಡ್ ಮೀನ್ ಮೆಥಡ್. ಈ ಅಸ್ಯೂಮ್ಡ್ ಮೀನ್ ಮೆಥಡ್ ಡಿವಿಯೇಷನ್ ಆಯ್ತು. ಇನ್ನೂ ಒಂದು ಡಿವಿಯೇಷನ್ ಬರ್ತದ ಸ್ಟೆಪ್ ಡಿವಿಯೇಷನ್ ಮೆಥಡ್. ನೆಕ್ಸ್ಟ್ ಇನ್ನೂ ಒಂದು ಕ್ರೈಟೇರಿಯಾ ಬರ್ತದ ಅನ್ಈಕ್ವಲ್ ಕ್ಲಾಸ್. ಇಷ್ಟು ಮೆಥಡ್ಸ್ಗಳು ಬರ್ತಾವೆ. ರೈಟಾ? ನಾವು ಒಂದೊಂದಾಗಿ ಇದೇ ವಿಡಿಯೋದಲ್ಲಿ ನೀವು ಇಷ್ಟನ್ನು ಕಂಡುಹಿಡ್ಕೊಂಡ್ಬಿಡೋಣ. ಒಂದೊಂದು ಎಕ್ಸಾಂಪಲ್ ತಗೊಂಡು ನೆನ್ಪಿಟ್ಕೊಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ದೊಡ್ಡ ಈ ರೀತಿ ದೊಡ್ಡ ಟೇಬಲ್ಸ್ಗಳನ್ನು ಕೊಟ್ಟು ಕೇಳೋದು ಕಡಿಮೆ.
ಬಟ್ ಸಣ್ಣ ಸಣ್ಣ ಟೇಬಲ್ಸ್ಗಳನ್ನು ಇಷ್ಟೇ 3 4 ಅಷ್ಟೇ ಟೇಬಲ್ಸ್ಗಳನ್ನು ಕೊಟ್ಟು ನಿಮ್ಗೆ ಕೇಳ್ಬೋದು ಕ್ವಶನ್ಸ್. ರೈಟಾ? ಓಕೆ, ಈಗ ನಾವೇನು ಮಾಡೋಣ ಅಂದರೆ ಇದನ್ನ ಒಂದೊಂದು ಸ್ಟಡಿ ಮಾಡ್ತಾ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಏನು ಮಾಡೋಣ, ಈಗ ಡೈರೆಕ್ಟ್ ಮೆಥಡ್ ಇದೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ನೋಡ್ರಿ, ಆ ಮೆಥಡನ್ನು ಹೆಂಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ನೀವು ಇದನ್ನ ನೋಡ್ಬೇಕು, ನೀವು ಪ್ರಾಬ್ಲಮನ್ನು ನೋಡಬೇಕು. ಪ್ರಾಬ್ಲಮನ್ನು ನೋಡಿದ ಮೇಲೆ ಗೊತ್ತಾಗ್ತದ ಯಾವ ಮೆಥಡ್ ಸೂಟೇಬಲ್ ಅಂತೇಳಿ. ಒಂದನ್ನೇ ಎಲ್ಲದಕ್ಕೂ ಅಪ್ಲೈ ಮಾಡಕ್ಕೆ ಬರಲ್ಲ, ಅಥವಾ ಎಲ್ಲ ಮೆಥಡ್ಗಳನ್ನು ಒಂದೇ ಪ್ರಾಬ್ಲಮ್ ಅಪ್ಲೈ ಮಾಡೋಕ್ಕೂ ಬರಂಗಿಲ್ಲ. ನೀವು ಕೆಲವು ಕಡೆ ಬರ್ತಾವ, ಕೆಲವು ಕಡೆ ಬರಂಗಿಲ್ಲ. ಬಟ್ ನೋಡೋಣ. ಫಸ್ಟ್ನೇ ಮೆಥಡ್ ಏನಂದ್ರೆ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ಏನು ಹೇಳ್ತದೆ ಅಂತಂದ್ರೆ ನಿಮ್ಗೆ ಕರೆಕ್ಟಾಗಿ ಇಂಡಿವಿಜುವಲ್ ಡಾಟಾಗಳನ್ನು ಸರಿಯಾಗಿ ಕೊಟ್ಬಿಟ್ಟಿದ್ದಾರೆ. ಯಾವುದೇ ರೀತಿಯ ಡಿಫಿಕಲ್ಟಿ ಅಥವಾ ಡೈಲೆಮಾ ಅಂತವೇನು ಏನೂ ಇಲ್ಲ. ಒಬ್ಬರು 10 ಮಾರ್ಕ್ಸು, ಒಬ್ಬ 20 ಮಾರ್ಕ್ಸು, 3 ಜನ 36 ಮಾರ್ಕ್ಸು, 4 ಜನ 40 ಮಾರ್ಕ್ಸು, ಈ ರೀತಿ ಡೈರೆಕ್ಟಾಗಿ ಕೊಟ್ಬಿಟ್ಟಾರ. ನಿಮ್ಗೆ ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನೀವು ಇನ್ನೊಂದು ಕಾಲಮ್ ಮಾಡ್ಕೋಬೇಕು. ಇಲ್ಲಿ ಆ ಕಾಲಮ್ ಏನು ಹೇಳ್ತದೆ ಅಂತಂದ್ರೆ ಎಫ್ ಇಂಟು ಎಕ್ಸ್ ಅಂತೇಳಿ. ಈ ಎಫ್ ಕೊಟ್ಬಿಟ್ಟಿದ್ದಾರೆ ಅವರು, ಎಕ್ಸ್ ಕೊಟ್ಬಿಟ್ಟಿದ್ದಾರೆ. ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಇನ್ನೊಂದು ಕಾಲಮ್ ಮಾಡ್ಕೊಳ್ರಿ ಅಥವಾ ರೋ ಮಾಡ್ಕೊಳ್ರಿ. ಹೆಂಗಪ್ಪ? 1 ಇಂಟು 10 10, 20 ಇಂಟು 10 10 ಇಂಟು 1 20, 36 ಇಂಟು 3 36 ಇಂಟು 3 ಎಷ್ಟಾಗ್ತದೆ? 72. 72 ಪ್ಲಸ್ 36 72 ಪ್ಲಸ್ 36 108 ಆಗ್ತದೆ. ರೈಟ್? 40 ಇಂಟು 4 160 ಆಗ್ತದೆ. ಈ ರೀತಿ ಏನು ಮಾಡ್ರಿ 150. ಈ ರೀತಿ ಏನು ಮಾಡ್ರಿ ಎಲ್ಲ ಬರ್ಕೊಂತ ಹೋಗ್ರಿ. ಏನು ಬರಿಬೇಕು ನೀವು? ಎಫ್ ಇಂಟು ಎಕ್ಸ್ ಬರಿಬೇಕು. ಆಗ ನಿಮ್ಗೆ ಫಾರ್ಮುಲಾ ಸಿಗ್ತದೆ ಒಂದು ಎಕ್ಸ್ ಬಾರ್ಗೆ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಮಾಡಿದ್ವು, ಎಫ್ ಆಫ್ ಎಕ್ಸ್ ಅಲ್ಲ, ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಮಾಡಿದ್ವು ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ಗಳು. ಬಿಕಾಸ್ ಚೆನ್ನಾಗಿ ಲಾಜಿಕ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಲಾಜಿಕ್ ಏನು ಹೇಳ್ತದೆ, ಇಲ್ಲಿ ನಿಮಗೆ ಎಕ್ಸ್ ಬೇಕಂತಂದ್ರೆ ಎಕ್ಸ್ ಇರಬೇಕು, ಎಫ್ಗಳು ತನ್ನ ಕ್ಯಾನ್ಸಲ್ ಆಗಿರಬೇಕು. ಈ ಲಾಜಿಕ್ ಇಟ್ಕೊಂಡ್ರೆ ನಿಮಗೆ ಫಾರ್ಮುಲಾ ನೆನ್ಪಿಡೋದು ಈಸಿ ಆಗ್ತದೆ. ಓಕೆ, ಏನು ಪ್ರಾಬ್ಲಮ್ ಅಪ್ಪ? ಫಸ್ಟ್ ಈ ಬ್ಲೂ ಕಲರ್ ಕೊಟ್ಟಿದ್ರು, ಇದಿಷ್ಟನ್ನು ನೀನು ಎಫ್ ಎಕ್ಸ್ ಅಂತೇಳಿ ಇನ್ನೂ ಒಂದು ರೋ ಮಾಡಿಕೊಂಡು ಕರೆಸ್ಪಾಂಡಿಂಗ್ ಬರ್ಕೊಂತ ಹೋಗ್ಬೇಕು. ಎಟ್ ದ ಎಂಡ್ ಒಳಗೆ ಏನು ಮಾಡಂದ್ರೆ ಎಲ್ಲವನ್ನು ಕೂಡಿಸಿ ಬಿಡು. ಎಫ್ ಇಂಟು ಎಕ್ಸ್ ಏನದವಲ್ಲ ಎಲ್ಲವನ್ನು 10 20 108 160 150 ಎಲ್ಲ ಕೂಡಿಸು. ಏನು ಆನ್ಸರ್ ಬರುತ್ತೆ ಇಲ್ಲಿ ಬರ್ಕೋ. ನೆಕ್ಸ್ಟ್ ಎಫ್, ಇವುಗಳನ್ನೆಲ್ಲವನ್ನು ಕೂಡಿಸು. ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಂಗೆ ಅವು 1 + 2 + 3 + 4 + 3 + 2 ಪ್ಲಸ್ ಹಿಂಗೆ ಕೂಡಿಸು. ಅದು ಸಮೇಷನ್ ಆಫ್ ಎಫ್ ಅನ್ನು ಅವೆರಡನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋ. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ನಿನಗೆ ಆನ್ಸರ್ 59.5 ಬರ್ತದೆ. ವಿಡಿಯೋ ಪಾಸ್ ಮಾಡಿ ಇದನ್ನ ಚೆಕ್ ಮಾಡಿ ಮುಂದಕ್ಕೆ ಹೋಗ್ರಿ. ರೈಟಾ? ಓಕೆ, ವಿ ವಿಲ್ ಸಾಲ್ವ್ ದ ನೆಕ್ಸ್ಟ್ ಪ್ರಾಬ್ಲಮ್. ಅದು ಅರ್ಥ ಆಯ್ತಾ? ಫಸ್ಟ್ ಒನ್. ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಏನು ಬರ್ದಿದ್ದಾರೆ ಅಂದ್ರೆ ಕ್ಲಾಸ್ ಮತ್ತು ಇಂಟರ್ವಲ್ಸ್ ಅನ್ನ ಕೊಟ್ಟಿದ್ದಾರೆ. ಕ್ಲಾಸ್, ಇಂಟರ್ವಲ್ ಅಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಆ ಫಸ್ಟ್ ಪ್ರಾಬ್ಲಮ್ ಅನ್ನೇ ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಯಾರ ನೋಡ್ರಿ. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ 2 ಜನ 10 to 25 ಮಾರ್ಕ್ಸ್ ಮಧ್ಯದಲ್ಲಿ ಮಾರ್ಕ್ಸ್ ತಗೊಂಡಿದ್ದಾರೆ. 3 25 to 40 ಮಾರ್ಕ್ಸ್ ಅಲ್ಲಿ 7 ಮೆಂಬರ್ಸ್ 40 to 55, 6 ಮೆಂಬರ್ಸ್ 55 to 70, 6 ಮೆಂಬರ್ಸ್ 70 to 85, 6 ಮೆಂಬರ್ಸ್ 85 to 100. ಈ ರೀತಿ ಮಾರ್ಕ್ಸ್ಗಳನ್ನು ಕೊಟ್ಟಾರ. ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಏನಂತಂದ್ರೆ ಎಕ್ಸಾಕ್ಟ್ ಮಾರ್ಕ್ಸ್ಗಳನ್ನು ಹೇಳಲಾಗಿತ್ತು. ಅವರು ಒಬ್ಟೈನ್ ಮಾಡಿರ್ತಕ್ಕಂಥ ಎಕ್ಸಾಕ್ಟ್ ಮಾರ್ಕ್ಸ್ಗಳನ್ನು ಹೇಳಲಾಗಿತ್ತು. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ರೇಂಜ್ಗಳನ್ನು ಕೊಟ್ಟಿದ್ದಾರೆ. ಇಷ್ಟರಿಂದ ಇಷ್ಟು, ಇಷ್ಟರಿಂದ ಇಷ್ಟು ಅಂತೇಳಿ. ಇಂತಹ ಪ್ರಾಬ್ಲಮ್ಸ್ಗಳನ್ನು ನಾವೇನು ಮಾಡ್ಬೋದು ಅಂದ್ರೆ ಸ್ವಲ್ಪ ಅಸಂಪ್ಷನ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕಾಗ್ತದೆ. ಇಲ್ಲಿನೂ ಕೂಡ ಈ ಪ್ರಾಬ್ಲಮ್ ಅನ್ನು ನಾನು 3 ಡಿಫ್ರೆಂಟ್ ವೇಯಲ್ಲಿ ಸಾಲ್ವ್ ಮಾಡ್ಬೋದು. ಯಾವ ಅಂತ ನೋಡೋಣ. ಅಂತಹ ಪ್ರಾಬ್ಲಮ್ ಅನ್ನು ನೀವು ಡೈರೆಕ್ಟ್ ಮೆಥಡ್ಲಿನೂ ಸಾಲ್ವ್ ಮಾಡ್ಬೋದು. ಅಂತಹ ಪ್ರಾಬ್ಲಮ್ ಅನ್ನು ನೀವು ಅಸ್ಯೂಮ್ಡ್ ಮೀನ್ ಮೆಥಡ್ಲಿನೂ ಸಾಲ್ವ್ ಮಾಡ್ಬೋದು. ಅಂತಹ ಪ್ರಾಬ್ಲಮ್ ಅನ್ನು ನೀವು ಸ್ಟೆಪ್ ಡಿವಿಯೇಷನ್ ಮೆಥಡ್ಲಿನೂ ಸಾಲ್ವ್ ಮಾಡ್ಬೋದು. ಇದು ಅನ್ಈಕ್ವಲ್ ಕ್ಲಾಸ್ ಐತಲ್ಲ, ಅದನ್ನ ಚೆಕ್ ಮಾಡಿ ಆಮೇಲೆ ಈ ಕಡೆ ಬರ್ತೀನಿ. ಇದು ಕ್ಲಾಸ್ ಏನದಲ್ಲ, ಇದು ಅನ್ಈಕ್ವಲ್ ಕ್ಲಾಸ್ ಅದನ್ನು ಈಕ್ವಲ್ ಕ್ಲಾಸ್ ಅದನ್ನು ಚೆಕ್ ಮಾಡ್ರಿ. 10 to 25 ಅಂದ್ರೆ 15 ಡಿಫ್ರೆನ್ಸ್ ಅದ. 25 to 40ಗೂ 15 ಅದ. ಇವೆರಡರ ಮಧ್ಯೆ 15 ಅದ, 15 ಅದ. 70 to 85 15 ಅದ. 85 to 100 15 ಅದ. ಆಲ್ ದ ಇಂಟರ್ವಲ್, ಕ್ಲಾಸ್ ಇಂಟರ್ವಲ್ 15 ಇರೋದ್ರಿಂದ ಇದನ್ನ ನಾನು ಈಕ್ವಲ್ ಕ್ಲಾಸ್ ಇಂಟರ್ವಲ್ ಅಂತೀನಿ. ಹಾಗಾಗಿ ಅನ್ಈಕ್ವಲ್ ಕ್ಲಾಸ್ ಅನ್ನೋದು ನಾ ಪ್ರಾಬ್ಲಮ್ಗೆ ಅಪ್ಲೈ ಮಾಡೋದು ಬೇಡ. ಆ ಪ್ರಾಬ್ಲಮ್ ಅನ್ನು ನಾನು ಡೈರೆಕ್ಟ್ ಮೆಥಡ್ಲಿ ಮಾಡ್ಬೋದು, ಅಸ್ಯೂಮ್ಡ್ ಮೀನ್ ಮೆಥಡ್ಲಿ ಮಾಡ್ಬೋದು, ಸ್ಟೆಪ್ ಡಿವಿಯೇಷನ್ ಮೆಥಡ್ಲಿನೂ ಕೂಡ ಮಾಡ್ಬೋದು. ರೈಟ್? ಈಗ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಡೈರೆಕ್ಟ್ ಮೆಥಡ್ಲಿ ಟ್ರೈ ಮಾಡೋಣ. ಡೈರೆಕ್ಟ್ ಮೆಥಡ್ ಏನ್ ಹೇಳ್ತದೆ ಅಂತಂದ್ರೆ ಸ್ವಲ್ಪ ತಲೆ ಓಡಿಸ್ಬಿಡೋದು ಅಷ್ಟೇ, ಮತ್ತೇನಿಲ್ಲ. ಬಹಳಷ್ಟು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಕ್ಲಾಸ್ ಇಂಟರ್ವಲ್ ಅಂತದ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಅದ. ಈಗ ನಾ ಏನ್ ಮಾಡ್ಬೇಕಂತಂದ್ರೆ ಈ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ಎಫ್ ಅಂತ ಕರಿತೀನಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ಎಫ್ ಅಂತ ಕರಿತೀನಿ. ಈ ಕ್ಲಾಸ್ ಇಂಟರ್ವಲ್ ಐತಲ್ಲ, ಆ ಕ್ಲಾಸ್ ಇಂಟರ್ವಲ್ ನ ಎಕ್ಸ್ ಐ ಅಂತ ಕರಿತೀನಿ. ಎಕ್ಸ್ ಐ ಅಂತೇಳಿ ಇನ್ನೂ ಒಂದು ಕಾಲಮ್ ಮಾಡಿಕೊಂಡು ಎಕ್ಸಾಕ್ಟ್ಲಿ ಬರ್ಕೋಬೇಕು. ಈಗ ಇಬ್ಬರು 10 ಮತ್ತು 25 ಮಧ್ಯದಲ್ಲಿ ಅದ್ರಂದ್ರೆ ನಾವು ಒಂದು ಅಸ್ಯೂಮ್ ಮಾಡ್ತೀನಿ ಏನಂತಂದ್ರೆ ಆವರೇಜ್ ಆಫ್ ದೀಸ್ ಟು 10 and 25 ನಡ್ಬರ್ಕ್ ಆವರೇಜ್ ಎಷ್ಟು ಅಂತಂದ್ರೆ 20 ಆಗ್ತದ. 25 to 40 ಆವರೇಜ್ ಕೇಳ್ತಾ ಇದ್ದೀನಿ ನಾವು. 10 ಮತ್ತು 25 ಆವರೇಜ್ ಅಂತಂದ್ರೆ ಇಲ್ಲಿ ಬರ್ಕೊಂಡ್ಬಿಡ್ರಪ್ಪ. ಆವರೇಜ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಅಪ್ಪರ್ ಲಿಮಿಟ್ 25 ಪ್ಲಸ್ 10 ಡಿವೈಡೆಡ್ ಬೈ
2 35 ಆಯಿತು. 35 ಪ್ಲಸ್ 35 ಡಿವೈಡ್ ಬೈ 2 ಅಂತಂದರೆ 17.5 ಆಯಿತು. ಸಾರಿ 20 ಅಲ್ಲ, ಇದು 17.5 ಆಯಿತು. ಕರೆಕ್ಟಾ? ಇಬ್ಬರು ಜನ 17.5 ತೊಗೊಂಡಿದ್ದಾರೆ. ಹಂಗೆ 25 40 ಅದ. 25 40 ಅಂದರೆ 40 ಪ್ಲಸ್ 25 ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2 ಯಾಕಂದ್ರೆ ಇದು ಆವ್ರೇಜ್ ಮಾಡ್ತಾ ಇದೀನಿ, ಮತ್ತೆ ಈ 2 ಅಂತಲ್ಲಪ್ಪ, ಅದು ಆವ್ರೇಜ್ ಮಾಡ್ತಾ ಇದೀನಿ. ಆವ್ರೇಜ್ ಎಷ್ಟು ಬರ್ತದೆ ಅಂದರೆ 40 ಪ್ಲಸ್ 25 ಅನ್ನೋದು 65 ಇದು ಅಂತಂದರೆ 65 ಅಂದರೆ 62.5. ದಿಸ್ ಆನ್ಸರ್ ಇಸ್ 62.5. ಈ ರೀತಿ ಆವ್ರೇಜ್ಗಳನ್ನು ಬರಿತಾ ಹೋಗ್ರಿ. ಅರ್ಥ? ಆ ರೀತಿ ಆವ್ರೇಜ್ಗಳನ್ನ ಬರೆದ್ರಿ ಅಂತಂದ್ರೆ ಆ ಆವ್ರೇಜಿಗೆ ಏನಂತಾರೆ, ಎಕ್ಸ್ ಐ ಅಂತಾರೆ. ಅದಕ್ಕೆ ಎಕ್ಸ್ ಐ ಅಂತಾರೆ. ಇಷ್ಟು ಬಂದ ಮೇಲೆ ನಿಮಗೆ ಒಂದು ಫಾರ್ಮುಲಾ ಕೊಡ್ತದೆ, ಆ ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆನ್ಸರ್ ಬರ್ತದೆ. ಆ ಫಾರ್ಮುಲಾ ಏನಂತಂದ್ರೆ ಬರ್ಕೊಡ್ರಿ, ಮೀನ್ ದಟ್ ಇಸ್ ಯುವರ್ ಎಕ್ಸ್ ಬಾರ್ is equal to summation of f into xi ಅಥವಾ fi divided by summation of fi. ಅಂದ್ರೆ summation of f ಅಂದ್ರೆ ಇವಿಷ್ಟನ್ನು ಸಮ್ ಮಾಡ್ಕೋ, ಇಲ್ಲಿ ಬರ್ಕೋ. ಎಷ್ಟು ಬರುತ್ತೆ? 2 3 5 7 12 12 18 18 6 18 6 24 24 6 30. ರೈಟಾ? ಏನು ಮಾಡು? 6 3 18 18 2 20 20 10 30. ಇದು 30 ಬಂತು. ರೈಟ್? ನೆಕ್ಸ್ಟ್ ಇದು ಏನಾಗ್ತದ? ಇದು ಪ್ಲಸ್ ಇದು ಎಫ್ ಮತ್ತು ಎಕ್ಸ್ ಎರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕಾದ್ರೆ ಇನ್ನೊಂದು ಕಾಲಮ್ ಹಾಕೋ, ಇಲ್ಲಿ ಇನ್ನೊಂದು ಕಾಲಮ್ ಹಾಕೊಂಡು ಎಫ್ ಎಕ್ಸ್ನ ಮಲ್ಟಿಪ್ಲೈ ಮಾಡು. 2 ಇಂಟು 17.5, 3 ಇಂಟು 62.5, 7 ಇಂಟು ದಿಸ್, 8 ಇಂಟು ದಿಸ್, 6 ಇಂಟು ದಿಸ್, ಇವೆಲ್ಲವನ್ನು ಇಲ್ಲಿ ಬರ್ಕೊಂಡು ಇದನ್ನ ಡಿವೈಡ್ ಬೈ ಮಾಡಿದ್ರೆ ನಿಮಗೆ ಆನ್ಸರ್ ಬರ್ತದೆ. ಈ ಆನ್ಸರ್ಗೆ ಏನಂತಾರೆ ಅಂದ್ರೆ ಮೀನ್ ವ್ಯಾಲ್ಯೂ ಅಂತ ಕರೀತಾರೆ. ತಿಳಿತಾ? ಆ ಮೀನ್ ವ್ಯಾಲ್ಯೂ ಆನ್ಸರ್ ಎಷ್ಟು ಬರ್ತದ ಬರ್ಕೊಡ್ರಿ, ಹೇಳ್ತೀನಿ. ದಟ್ ಆನ್ಸರ್ ಈಸ್ 62 ಬರ್ತದೆ. ದಟ್ ವಿಲ್ ಬಿ 62. ದಿಸ್ ಇಸ್ ಯುವರ್ ಆವರೇಜ್ ಆಫ್ ದ ಕ್ಲಾಸ್. ಆ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಹುಡುಗರು 30 ಹುಡುಗರು ಆವರೇಜ್ ಮಾರ್ಕ್ಸ್ ಯಾರು ಕೇಳಿದ್ರೆ ಅದು 62 ಅಂತ ಹೇಳ್ಬೋದು. ಇಟ್ ಇಸ್ ಬೇಸ್ಡ್ ಆನ್ ದ ಡೈರೆಕ್ಟ್ ಮೆಥಡ್ ಬಿಕಾಸ್ ದಿಸ್ ಇಸ್ ದ ಗ್ರೂಪ್ ಡಾಟಾ ಕೊಟ್ಟಿದ್ರು ಅಂತ. ಅಂಡರ್ಸ್ಟುಡ್? ನೆಕ್ಸ್ಟ್ ಇದೇ ಸೇಮ್ ಪ್ರಾಬ್ಲಮ್ ಅನ್ನ ಮತ್ತೆ ಒಂದ್ ಸ್ವಲ್ಪ ಮುಂದುವರಿಯೋಣ. ಇಲ್ಲಿ ಮುಂದುವರೆದು ಏನ್ ಮಾಡ್ಬೇಕಂದ್ರೆ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ ಕರೀತಾರೆ. ಏನಂತಾರೆ? ಅಸ್ಯೂಮ್ಡ್ ಮೀನ್ ಮೆಥಡ್ ಮಾಡ್ಬೋದು. ಅಸ್ಯೂಮ್ಡ್ ಮೀನ್ ಮೆಥಡ್. ಟೈಮ್ ಸೇವ್ ಮಾಡೋದಕ್ಕೋಸ್ಕರ ನಾ ಡಾಟಾನ ಡೈರೆಕ್ಟ್ ಆಗಿ ಬರ್ಕೊಂಡು ಇಟ್ಕೊಂಡಿದ್ದೀನಿ. ಕ್ಲಾಸ್ ಇಂಟರ್ವಲ್ಸ್ ನಿಮಗೆ ಕೊಟ್ಟಿರ್ತಾರ, ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿರ್ತಾರ. ಇದು ಎರಡನೇ ನಿಮಗೆ ಎಕ್ಸಾಮ್ ಅಲ್ಲಿ ಡಾಟಾ ಕೊಟ್ಟಿರ್ತಾರೆ. ನೀವೇನ್ ಮಾಡ್ಬೇಕಂದ್ರೆ ಕ್ಲಾಸ್ ಮಾರ್ಕ್ಸ್ ದಟ್ ಇಸ್ ಯುವರ್ ಎಕ್ಸ್ ಐ ಕಂಡಿಡ್ಕೊ. 10 ಮತ್ತು 25 ಆವರೇಜ್. 25 ಪ್ಲಸ್ 10 ಡಿವೈಡೆಡ್ ಬೈ 2 17.5. 25 ಪ್ಲಸ್ 40 ಡಿವೈಡೆಡ್ ಬೈ 2 32.5. 40 ಪ್ಲಸ್ 55 ಡಿವೈಡೆಡ್ ಬೈ 2 47.5, 62.5, 77.5, 92.5 ಇವೆಲ್ಲ ಬರ್ಕೊಡ್ರಿ. ಬರ್ಕೊಂಡ್ಮೇಲೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಒಂದು ಆವರೇಜ್ ಅನ್ನ ಅಸ್ಯೂಮ್ ಮಾಡ್ಬೇಕು. ಏನ್ ಮಾಡ್ಬೇಕು? ಆವರೇಜ್ ಅನ್ನ ಅಸ್ಯೂಮ್ ಮಾಡ್ಬೇಕು. ಅಸ್ಯೂಮ್ ಹೆಂಗ್ ಮಾಡ್ಬೇಕು ಅಂತಂದ್ರೆ ನೀವೇ ಇವಿಷ್ಟ್ರ ಒಳಗಡೆ ಯಾವ್ದಾದ್ರು ಒಂದನ್ನ ಆವರೇಜ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಅಕಸ್ಮಾತ್ ಆಗಿ ಈ ಡಾಟಾಗಳೇನಾದ್ರೂ ಆಡ್ ನಂಬರ್ ಅಲ್ಲಿ ಇದ್ರೆ 1 2 3 4 5 6 ಇವು ಈವನ್ ನಂಬರ್ ಅದ ನೋಡ್ರಿ, ಈವನ್ ನಂಬರ್. ಅಕಸ್ಮಾತ್ ಆಗಿ ಈ ಡಾಟಾಗಳೇನಾದ್ರೂ ಆಡ್ ನಂಬರ್ ಆಗಿದ್ರೆ ಆ ಮಿಡಲ್ ವ್ಯಾಲ್ಯೂ ಏನೈತಿಲ್ಲ ಅದನ್ನ ನೀ ಏನ್ ಮಾಡ್ಬೇಕಂದ್ರೆ ಅಸ್ಯೂಮ್ಡ್ ವ್ಯಾಲ್ಯೂ ಅಂತ ತಗೋಬೇಕು. ಆ ಅಸ್ಯೂಮ್ಡ್ ವ್ಯಾಲ್ಯೂಗೆ ಎ ಅಂತ ಕರಿತೀವಿ. ಅಸ್ಯೂಮ್ಡ್ ಆವರೇಜ್ ದಟ್ ಇಸ್ ಯುವರ್ ಎ ಅಂತ ತಗೊಂಡ್ಬಿಡೋದು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಇದು ಈವನ್ ನಂಬರ್ ಆಗಿರೋದ್ರಿಂದ ಮಿಡಲ್ ಅಲ್ಲಿ ನಿಮ್ಗೆ 2 ನಂಬರ್ ಕಾಣಿಸ್ತಾವ, 47.5, 62.5. ಇವು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀನೇನ್ ಮಾಡ್ಕೊ ಅಂದ್ರೆ ಅಸ್ಯೂಮ್ ಮಾಡ್ಕೊ. ನಾನು 47.5 ನ ಅಸ್ಯೂಮ್ ಮಾಡ್ತೀನಿ. ಇದೇ ನನ್ನ ಆವರೇಜು ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ. ಇದೇ ನನ್ನ ಆವರೇಜ್ ಅಂತ ಅಸ್ಯೂಮ್ ಮಾಡ್ಕೊಂಡಾಗ ನೆಕ್ಸ್ಟ್ ನಾ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಎಕ್ಸ್ ಐ ಈ ಫಾರ್ಮುಲಾದೊಳಗೆ ಹಾಕೊಂಡು ಡಿ ಕಂಡುಹಿಡಿತೀನಿ. ಡಿ ಈಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ 47.5 ಅಂತ. 47.5 is assumed average. Xi is your class here. 17.5 minus 47.5 is 30. 32.5 minus 47.5 is minus 15. 47.5 minus 47.5 0. 62.5 minus 47.5 15, 30, 45 ಬರಿತೀನಿ. ಬರದೆ? ಓಕೆ. ಇದಕ್ಕೆ ಡಿ ಅಂತಾರೆ, ಇದಕ್ಕೆ ಎಫ್ ಅಂತಾರೆ. ಈಗ ನಾ ಏನ್ ಮಾಡ್ಬೇಕಂದ್ರೆ ಎಫ್ ಮತ್ತು ಡಿ ನ ಮಲ್ಟಿಪ್ಲೈ ಮಾಡ್ತೀನಿ. ಈ 30 ಇಂಟು 2 is a 60. 15 into 3 is a 45. 7 into 0 is a 0. 15 into 6 is a 90. ಈ ರೀತಿ ಬರಿತೀನಿ. ಬರೆದು ಎಫ್ ಮತ್ತು ಡಿ ನ ಎರಡನ್ನು ಮಲ್ಟಿಪ್ಲೈ ಮಾಡಿ ದೆನ್ ಮಾಡಿದ್ನಲ್ಲ, ಎರಡನ್ನು ಮಲ್ಟಿಪ್ಲೈ ಮಾಡಿದ್ದೀನಿ. ಇಲ್ಲಿ ಬರದೆ ಇವಿಷ್ಟನ್ನು ಸಮ್ ಮಾಡಿ ಐ ವಿಲ್ ರೈಟ್ ಇಟ್ ಇನ್ ದ ಬಿಲೋ.
ಇಷ್ಟು ಬರೆದ ಮೇಲೆ ಈ ಟೇಬಲ್ ಅನ್ನ ನೀವು ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ರೆ ಇದು ಆದ್ಮೇಲೆ ನಿಮಗೆ ಮೀನ್ ವ್ಯಾಲ್ಯೂ ಬರಿಬಹುದು. ದಟ್ ಇಸ್ ಅ ಮೀನ್ ಇಸ್ ಈಕ್ವಲ್ ಟು ಎ, ದಟ್ ಇಸ್ ಅಸ್ಯೂಮ್ಡ್ ವ್ಯಾಲ್ಯೂ, ಪ್ಲಸ್ ಸಮೇಷನ್ ಆಫ್ ಎಫ್ ಡಿ, ದಟ್ ಇಸ್ ದಿಸ್ ವ್ಯಾಲ್ಯೂ, ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. Summation of f. What is assumed value? 47.5 plus what is this value? 435 divided by this is a 30 is equal to, ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಇದು ಕೂಡ 62 ಬರ್ತದೆ. ಇದು ಕೂಡ 62 ಬರ್ತದೆ. ಈಗ ನಿಮ್ ಕ್ವಶನ್ ಬರ್ತದೆ, ಸರ್ ಇದನ್ನ ಯಾವಾಗ ಮಾಡ್ಬೇಕ್ರಿ, ಇದನ್ನ ಯಾವಾಗ ಮಾಡ್ಬೇಕ್ರಿ ಅಂತ. ಒಂದನೇ ಕ್ವಶನ್ ಏನಂತಂದ್ರ ಅವ ಏನು ಹೇಳಿಲ್ಲ ಅಂದ್ರೆ ಅಂತ ನೀವು ಡೈರೆಕ್ಟ್ ಮೆಥಡ್ ಮಾಡ್ತೀರಿ. ಬಟ್ ಅವ ಮೆನ್ಷನ್ ಮಾಡಿದ್ದ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತಂದ್ರೆ ನೀವು ಅಸ್ಯೂಮ್ಡ್ ಮೀನ್ ಮೆಥಡ್ ಮಾಡಬೇಕು. ಏನು ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಡೈರೆಕ್ಟ್ ಮೆಥಡ್. ಇನ್ನೂ ಒಂದು ಈ ಮೆಥಡ್ ಯಾವಾಗ ಅಪ್ಲೈ ಮಾಡ್ಬೋದು ಅಂತಂದ್ರೆ ನಿಮಗ ಇಲ್ಲಿ ಈ ವ್ಯಾಲ್ಯೂಸ್ ಅದಾವಲ್ಲ, ಈ ಎಫ್ ವ್ಯಾಲ್ಯೂಸ್ ಟೂ ಲಾರ್ಜ್ ಇದ್ವು ಅಂತ ತಿಳ್ಕೊಳ್ರಿ. ಟೂ ಲಾರ್ಜ್ ಅಂದ್ರೆ ಈಗ 10ರಿಂದ 25 ಮಧ್ಯೆ ಮಾರ್ಕ್ಸ್ ತಗೊಂಡವರು ಒಂದು 40 ಜನ, ಇದೊಂದು 35 ಜನ, ಇದೊಂದು 70 ಜನ, ಇದೊಂದು 75 ಜನ, ಅದ ಇದರೊಂದು 105 ಜನ. ಈ ರೀತಿ ನಿಮ್ಗೆ ಇವು ನಂಬರ್ಸ್ಗಳು ದೊಡ್ಡ ದೊಡ್ಡ ನಂಬರ್ಸ್ ಇದ್ರೆ, ಅಥವಾ ಎಕ್ಸ್ ನಂಬರ್ಸ್ ಏನದಾವಲ್ಲ, ದಟ್ ಇಸ್ ಎಕ್ಸ್ ಅನ್ನೋದು ಈ ನಂಬರ್ ಏನದಾವಲ್ಲ, ಈ ನಂಬರ್ಸ್ಗಳು ಟೂ ಲಾರ್ಜ್ ಆಗಿದ್ರೆ ಅಂದ್ರೆ ಲಾರ್ಜ್ ಡಾಟಾಗಳು ಇದ್ದು ಅಂತಂದ್ರೆ ದೆನ್ ಯು ಹ್ಯಾವ್ ಟು ಯೂಸ್ ದಿಸ್ ಅಸ್ಯೂಮ್ಡ್ ಮೀನ್ ಮೆಥಡ್ ಅನ್ನೇ ಯೂಸ್ ಮಾಡಬೇಕು. ಡೈರೆಕ್ಟ್ ಮೆಥಡ್ ಯೂಸ್ ಮಾಡಾಕ ಟಫ್ ಆಗ್ತದ, ಅದು ಟೈಮ್ ಕನ್ಸ್ಯೂಮಿಂಗ್ ಆಗ್ತದ. ದೇರ್ ಫೋರ್ ಅಸ್ಯೂಮ್ಡ್ ಮೀನ್ ಮೆಥಡ್ ಅನ್ನ ಯೂಸ್ ಮಾಡಲೇಬೇಕು. ಅಂಡರ್ಸ್ಟುಡ್? ಈಗ ನಾವು ಏನ್ ಮಾಡೋಣ ಅಂದ್ರೆ ಸೇಮ್ ಪ್ರಾಬ್ಲಮ್ ಅನ್ನ ನೆಕ್ಸ್ಟ್ ಮೆಥಡ್ ಕಂಡು ಹಿಡಿಯೋಣ. ದಟ್ ಇಸ್ ಯುವರ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸ್ಟೆಪ್ ಡಿವಿಯೇಷನ್ ಮೆಥಡ್ ಏನ್ ಹೇಳ್ತದ ಅಂತಂದ್ರೆ, ಎಲ್ಲಾ ಕರೆಕ್ಟ್ ಅದ, ನಿನಗೆ ಈ ಟೇಬಲ್ ಅನ್ನು ಕೊಟ್ಟಿರ್ತಾರ, ಇದಿಷ್ಟು ಇವೆರಡು ಟೇಬಲ್ ಗಳನ್ನು ಕೊಟ್ಟಿರ್ತಾರ, ನೀ ಎಕ್ಸ್ ಐ ಕಂಡಿಡಿ, ದಟ್ ಇಸ್ ಆವರೇಜ್ ಆಫ್ ದೀಸ್, ಆವರೇಜ್ ಆಫ್ ದಿಸ್, ರೈಟ್ ಇಟ್ ಹಿಯರ್ ರೈಟ್ ಮಾಡಿದಿ. ನೆಕ್ಸ್ಟ್ ಡಿ ವ್ಯಾಲ್ಯೂ ಕಂಡಿಡಿ. ಡಿ ವ್ಯಾಲ್ಯೂ ಹೆಂಗ್ ಕಂಡಿಡಿತಿ ಅಂದ್ರೆ ಅಸ್ಯೂಮ್ಡ್ ಒಂದು ವ್ಯಾಲ್ಯೂ ತಗೋ, ದಟ್ ಇಸ್ ಅಸ್ಯೂಮ್ಡ್ ವ್ಯಾಲ್ಯೂ 47.5 ಆವರೇಜ್ ವ್ಯಾಲ್ಯೂ, ಅದು ತಗೊಂಡು ನೀ ಏನ್ ಮಾಡಿದ್ರೆ ಇದು ಮೈನಸ್ ಇದು ಎಕ್ಸ್ ಮೈನಸ್ ಎ 17.5 ಮೈನಸ್ 47.5 ಹಿಂಗ್ ಮಾಡ್ಕೊಂಡು ಇವನ್ನೆಲ್ಲ ಬರ್ಕೊಂತ ಹೋಗು. ನೆಕ್ಸ್ಟ್ ಇದಾದ್ಮೇಲೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಫಾರ್ ದಿಸ್ ಮೆಥಡ್. ಈ ಮೆಥಡ್ಗೆ ಇಂಪಾರ್ಟೆಂಟ್ ಏನದ ಅಂತಂದ್ರೆ ಎಕ್ಸ್ ಐ ಇಲ್ಲಿದೆ, ಎ 47.5 ಫಿಕ್ಸ್ ಅದ, ಹೆಚ್ ಅಂತಂದ್ರೆ ಕ್ಲಾಸ್ ಇಂಟರ್ವಲ್ ಎಷ್ಟದ, ಇದು 10 to 25 ಅಂದ್ರೆ 15 ಕ್ಲಾಸ್ ಇಂಟರ್ವಲ್ ಅದ. 25-40 ಅಂತಂದ್ರೆ ಇದರಲ್ಲಿ 15 ಅದ. ರೈಟಾ? ಅವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಬೇಕಾದ್ರೆ ಫಸ್ಟ್ ಅದಕ್ಕೆ ಮಾಡಿ ತೋರಿಸ್ತೀನಿ ನಿಮಗೆ. ಫಸ್ಟ್ ವ್ಯಾಲ್ಯೂ ನೋಡಿದ್ರೆ ಎಷ್ಟಿದೆ, ಇದು 17.5 ಮೈನಸ್ ಎ ವ್ಯಾಲ್ಯೂ 47.5 ಡಿವೈಡೆಡ್ ಬೈ ಹೆಚ್ ವ್ಯಾಲ್ಯೂ ಎಷ್ಟದ 15 ಅದ. ಅವಾಗ ಆನ್ಸರ್ ಎಷ್ಟು ಬರ್ತದ, 17.5 ಮೈನಸ್ 47.5 ಮೈನಸ್ 30 divided by 15 is answer -2. That -2 is written here. ಹಂಗೆ -1 0 1 2 3 ಬರ್ತದೆ. ಇದಾದ್ಮೇಲೆ ನಿಮ್ ಕೆಲಸ ಏನಂದ್ರೆ ಎಫ್ ಮತ್ತು ಯು ಐ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ದಟ್ ಈಸ್ ಯುವರ್ ಆನ್ಸರ್. ದಟ್ ಈಸ್ ಎಫ್ ಇಸ್ ಸಮೇಷನ್ ಆಫ್ ಇವೆಲ್ಲ ಆನ್ಸರ್ ಬರ್ತಾವೆ. ಇವೆಲ್ಲವನ್ನು ಕೂಡಿಸಿದ್ರೆ ಸಮೇಷನ್ ಆಫ್ ಎಫ್ ಇಂಟು ಇದು ಬರ್ತದೆ. ಇಷ್ಟು ಬಂದ ಮೇಲೆ ನೀವು ಫಾರ್ಮುಲಾ ಹಾಕೊಳ್ತೀರಿ. ದಟ್ ಫಾರ್ಮುಲಾ ರೈಟ್ ಇಟ್ ಡೌನ್. ಎಕ್ಸ್ ಬಾರ್ ದಟ್ ಇಸ್ ಅ ಮೀನ್ ಫಾರ್ಮುಲಾ ಇಸ್ ಈಕ್ವಲ್ ಟು assumed value plus h value, h ಅಂದ್ರೆ class interval, into summation of f u, that is this value, divided by summation of f, that is this value. ಇವಿಷ್ಟು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರ್ತದ. that answer is also 62.5 for this problem. ನೀವನ್ನ ಚೆಕ್ ಮಾಡ್ಕೊಳ್ಬಹುದು. ಅಂಡರ್ಸ್ಟುಡ್? ಇದು ಯಾವ ಮೆಥಡ್ ಅಂದ್ರೆ ಇದಕ್ಕೆ ಸ್ಟೆಪ್ಡ್ ಡಿವಿಯೇಷನ್ ಮೆಥಡ್ ಅಂತ ಕರೀತಾರೆ. ಇದು ಯಾಕಂದ್ರೆ ನಿಮ್ಗೆ ಇಲ್ಲಿ ಸ್ಟೆಪ್ ಇಂಟರ್ವಲ್ ಅಂತ ಇರುತ್ತೆ. ಈ ಸ್ಟೆಪ್ ಇಂಟರ್ವಲ್ ಅಥವಾ ಕ್ಲಾಸ್ ಇಂಟರ್ವಲ್ ಏನಿದೆಯಲ್ಲ ಅದ್ರಲಿಂದನೂ ಕೂಡ ನೀವು ಸ್ವಲ್ಪ ಫರ್ದರ್ ಮುಂದಕ್ಕೆ ಹೋಗಿ ಕಂಡು ಹಿಡ್ಕೊಂಡಿದ್ದು ಸ್ಟೆಪ್ ಡಿವಿಯೇಷನ್ ಮೆಥಡ್. ರೈಟಾ? ಆ ಸ್ಟೆಪ್ ಡಿವಿಯೇಷನ್ ಮೆಥಡ್ಲೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಈ ಪ್ರಾಬ್ಲಮ್ ಅನ್ನ ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ. ಏನಂತಂದ್ರೆ ಈ ಪ್ರಾಬ್ಲಮ್ ಎಲ್ಲದರಿಂದ ಸಾಲ್ವ್ ಮಾಡ್ರಿ. ಇದನ್ನ ಫಸ್ಟ್ ಏನ್ ಮಾಡ್ರಿ, ಡೈರೆಕ್ಟ್ ಮೆಥಡ್ಲೆ ಮಾಡ್ರಿ. ಡೈರೆಕ್ಟ್ ಮೆಥಡ್ ಅಂದ್ರೆ ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಬರಂಗಿಲ್ಲ. ಇದ್ರೊಳಗಡೆ ರೇಂಜ್ ಇರೋದ್ರಿಂದ ನೀವೇನ್ ಮಾಡ್ರಿ, ಇದ್ರದ್ದು ಎಕ್ಸ್ ವ್ಯಾಲ್ಯೂ ಕಂಡಿಡ್ರಿ, ಎಕ್ಸ್ ಐ ಕಂಡಿಡ್ಕೊಂಡು ಡೈರೆಕ್ಟ್ ಮೆಥಡ್ಲೆ ಮಾಡ್ಕೊಡ್ರಿ. ಡೈರೆಕ್ಟ್ ಮೆಥಡ್ ಆದ್ಮೇಲೆ ಆ ಎಕ್ಸ್ ಐ ವ್ಯಾಲ್ಯೂ ಒಳಗಡೆ ಮಿಡಲ್ ವ್ಯಾಲ್ಯೂ 1 2 3 4 5 6 7 ಅದಾವ. ಚಲೋ ಐತೆ ನೋಡಿ. 7 ಅಂದ್ರೆ ಕರೆಕ್ಟ್ ಎಕ್ಸಾಕ್ಟ್ಲಿ ಮಿಡಲ್ ಅಲ್ಲಿ ಇರತಕ್ಕಂಥ ವ್ಯಾಲ್ಯೂ ಅನ್ನ ಅಸ್ಯೂಮ್ಡ್ ಮೀನ್ ಅಂತ ಕನ್ಸಿಡರ್ ಮಾಡಿ ಡಿ ಕಂಡಿಡಿದು ಎಫ್ ಡಿ ಮಾಡ್ಕೊಂಡು ಸಮೇಷನ್ ಆಫ್ ಎಫ್ ಮಾಡ್ಕೊಂಡು ದಟ್ ಈಸ್ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತೇಳಿ ಅದರಲ್ಲಿಂದನೂ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಅಸ್ಯೂಮ್ಡ್ ಮೀನ್ ಮೆಥಡ್ ತಗೊಂಡು ಕ್ಲಾಸ್ ಇಂಟರ್ವಲ್ಸ್ ಚೆಕ್ ಮಾಡ್ರಿ. 25 to 15 10
ಇದು ಎರಡರ ನಡುವೆ 10, ಇದು 10, ಇದು 10, 10, 10, 10. ಎಲ್ಲ ಕ್ಲಾಸ್ ಇಂಟರ್ವಲ್ 10 ಇರೋದ್ರಿಂದ ನೀವು ಸ್ಟೆಪ್ ಡಿವಿಯೇಷನ್ ಮೆಥಡ್ಲೂ ಕೂಡ ಮಾಡ್ಬೋದು. ಸ್ಟೆಪ್ ಡಿವಿಯೇಷನ್ ಮೆಥಡ್ಲೂ ಕೂಡ ಇದನ್ನ ಸಾಲ್ವ್ ಮಾಡ್ಬೋದು. ನಾನು ನಿಮಗೆ ಹೋಮ್ವರ್ಕ್ ಏನು ಕೊಟ್ಟಿದ್ದೆ ಅಂದ್ರೆ ಈ ಪ್ರಾಬ್ಲಮನ್ನು 3 ಮೆಥಡ್ಲ ಸಾಲ್ವ್ ಮಾಡಿ ಆನ್ಸರ್ಸ್ಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಡ್ರಿ. ಅಂಡರ್ಸ್ಟುಡಾ? ರೈಟ್. ನಾವು ವಿ ಆರ್ ಎಂಟರಿಂಗ್ ಇನ್ ಟು ದ ನೆಕ್ಸ್ಟ್ ಮೆಥಡ್. ಈ ಮೆಥಡ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನು ನೋಡ್ರಿ. 20 to 60 ಇವೆರಡರ ನಡಬರ್ಕೆ ಎಷ್ಟಿದೆ ಅಂದ್ರೆ 40 ಅದ ಇಂಟರ್ವಲ್. 60 to 100 ಇವೆರಡರ ನಡಬರ್ಕೆ ಎಷ್ಟಿದೆ 40 ಅದ ಇಂಟರ್ವಲ್. 100 to 150 ನಡಬರ್ಕೆ 50 ಅದ ಇಂಟರ್ವಲ್. ನೆಕ್ಸ್ಟ್ 150 to 250 ಅಂದ್ರೆ 100 ಇಂಟರ್ವಲ್ ಅದ. 250 to 350 100 ಇಂಟರ್ವಲ್ ಅದ. 350 to 450 ಅಂದ್ರೆ 100 ಇಂಟರ್ವಲ್ ಅದ. ಇಲ್ಲಿ ಇಂಟರ್ವಲ್ ಏನಾಗ್ಯದ ಅಂತಂದ್ರ ಸೇಮ್ ಇಲ್ಲ. ಸೇಮ್ ಇಲ್ಲ ಅಂತಂದ್ರೆ ಇದಕ್ಕೆ ಯಾವ ಮೆಥಡ್ ಅಂತ ಹೇಳ್ತೀವಿ? ಅನ್ಈಕ್ವಲ್ ಮೆಥಡ್ ಅಂತ ಹೇಳ್ತೀವಿ. ಈ ಮೆಥಡ್ಗೆ ನಾವು ಹೋಗ್ಬೇಕಾಗುತ್ತೆ. ರೈಟಾ? ಅನ್ಈಕ್ವಲ್ ಕ್ಲಾಸ್ ಸೈಜ್ ಮೆಥಡ್ ಅಂತ ಹೇಳ್ತೀವಿ. ಈ ಅನ್ಈಕ್ವಲ್ ಕ್ಲಾಸ್ ಸೈಜ್ ಮೆಥಡ್ ಅನ್ನು ಸಾಲ್ವ್ ಮಾಡೋದು ಹೆಂಗೆ? ಓಕೆ, ಅದನ್ನ ನಾವು ನೋಡೋಣ. ಈ ಅನ್ಈಕ್ವಲ್ ಕ್ಲಾಸ್ ಸೈಜ್ ಮೆಥಡ್ ಅನ್ನ ಸಾಲ್ವ್ ಮಾಡೋದು ಹೆಂಗಂದ್ರೆ ಸೇಮ್ ಹಂಗೆ ಇರ್ತದೆ, ಏನು ಡಿಫ್ರೆನ್ಸ್ ಇರಂಗಿಲ್ಲ, ಸ್ಮಾಲ್ ವೇರಿಯೇಷನ್. ಓಕೆ, ಅದು ಹೆಂಗಂತ ನೋಡೋಣ. ನಾವು ಲುಕ್ ಎಟ್ ಹಿಯರ್ ದಿಸ್ ಪ್ರಾಬ್ಲಮ್. ಅದೇ ಪ್ರಾಬ್ಲಮ್ ಕಾಲಮ್ ವೈಸ್ ಬರ್ಕೊಂಡೆ. ಕಾಲಮ್ ವೈಸ್ ಬರ್ಕೊಂಡಾಗ ಅಂದ್ರೆ ಅದರ ಅರ್ಥ ಇದಿಷ್ಟು ನಿನ್ಗೆ ಗಿವನ್ ಡಾಟಾ ಇರ್ತದ. ಇದನ್ನ ತಾವಾಗಿ ಕೊಟ್ಟಿರ್ತಾರ. ಕೊಟ್ಟ ತಕ್ಷಣ ಏನ್ ಮಾಡಂದ್ರೆ ಇವುಗಳದು ಎಕ್ಸ್ ಐ ಬರ್ಕು. ಎಕ್ಸ್ ಐ ಅಂತಂದ್ರೆ 60 + 20 80 ಡಿವೈಡೆಡ್ ಬೈ 2 is 40. 100 + 60 160 ಡಿವೈಡೆಡ್ ಬೈ 2 is 80. 150 + 100 250 ಡಿವೈಡೆಡ್ ಬೈ 2 is 125. ಈ ರೀತಿನೇ ಏನ್ ಮಾಡೋದು ಅಂತಂದ್ರೆ ಅವುಗಳದ್ದು ಆವರೇಜ್ ಬರ್ಕು. ಆವರೇಜ್ ಬರ್ಕೊಂಡಿ? ರೈಟ್. ಆವರೇಜ್ ಬರ್ಕೊಂಡ ಮೇಲೆ ಇದ್ರದ್ದು ಅಸ್ಯೂಮ್ಡ್ ಆವರೇಜ್ ನ ಯೋಚನೆ ಮಾಡು. 1 2 3 4 5 6 ಅದಾವ. 6 ಅದ ಅಂತಂದ್ರೆ ನೀ ಏನ್ ಮಾಡ್ಬೋದು? ಮಿಡಲ್ ಎರಡರಲ್ಲಿ ನೀನು ಒಂದು ಅಸ್ಯೂಮ್ಡ್ ವ್ಯಾಲ್ಯೂನ ತಗೋಬಹುದು. ಅಸ್ಯೂಮ್ಡ್ ವ್ಯಾಲ್ಯೂ ನೀನು 200 ತಗೋ, 125 ತಗೋ. ಸೇಮ್ ಮೆಥಡ್ ಫಾಲೋ ಮಾಡಕತ್ತೀನಿ, ಯಾವ್ದು ಡಿಫ್ರೆನ್ಸ್ ಇಲ್ಲ. ಅಂಡರ್ಸ್ಟುಡ್? ಈಗ ಏನ್ ಮಾಡ್ತೀನಿ? ಅಸ್ಯೂಮ್ಡ್ ವ್ಯಾಲ್ಯೂ ಇಸ್ ವಿಲ್ ಬಿ ಮೈ 200. ದಿಸ್ ಇಸ್ ದ 200. ಓಕೆನಾ? ರೈಟ್. ಇವೆರಡರಲ್ಲಿ ಇದನ್ನ ಸೆಲೆಕ್ಟ್ ಮಾಡಿ. ಸರ್ ಇನ್ ತಗೊಂತೀನಿ ಅಂದ್ರೆ ತಗೋ, ನೋ ಪ್ರಾಬ್ಲಮ್. ಓಕೆ, ಇದು ಬಂದ ಮೇಲೆ ಏನ್ ಮಾಡಂದ್ರೆ ಇಲ್ಲಿ xi minus 200. This xi minus 200 is minus 160. 80 minus 200 is minus 120. 125 minus 200 is minus 75. 200 minus 200 is 0. 300 minus 200 100. 400 minus 200 is 200. ಈ ಕಾಲಮ್ ಬಂದ್ಬಿಡ್ತದೆ. ಬಂತು. ನೆಕ್ಸ್ಟ್ ಈ ಕಾಲಮಿಗೆ ಬರ್ಬೇಕು. ಇದು ಯಾವ ಕಾಲಮ್ ಅಂದ್ರೆ ಯು. ಯು is equal to what? xi minus 200 assumed value, that is xi minus a divided by h ಅಂತ ಇರ್ತದೆ. h ಅಂದ್ರೆ ಏನಂದ್ರೆ ಕ್ಲಾಸ್ ಇಂಟರ್ವಲ್. ಈ ಕ್ಲಾಸ್ ಇಂಟರ್ವಲ್ ಎಷ್ಟದಪ್ಪ ಇಲ್ಲಿ? ಈ ಬೇರೆ ಬೇರೆ ಅದಲ್ಲ, ಆಲ್ರೆಡಿ ನಿಮ್ಗೆ ಹೇಳಿದೆ ಕ್ಲಾಸ್ ಇಂಟರ್ವಲ್ 40 40 50 100 100 100 ಹಿಂಗ ಕ್ಲಾಸ್ ಇಂಟರ್ವಲ್ ಬೇರೆ ಅದ. ಇಂತಲ್ಲಿ ನೀ ಏನ್ ಮಾಡ್ಬೇಕಂತಂದ್ರ ಇದನ್ನ ನೀನೇ ಅಸ್ಯೂಮ್ ಮಾಡ್ಕೋ. ಈ 20 ಅನ್ನೋ ವ್ಯಾಲ್ಯೂ ಐತಲ್ಲ, ಇದನ್ನ ನೀನೇ ಅಸ್ಯೂಮ್ ಮಾಡ್ಕೋ. ಈ ಪ್ರಾಬ್ಲಮ್ ಅಲ್ಲಿ ನಾನು ಅಸ್ಯೂಮ್ಡ್ ಮೀನ್ ಮೆಥಡ್ ಅನ್ನ ಮೀನ್ ವ್ಯಾಲ್ಯೂನ 200 ಮತ್ತೆ ಹೆಚ್ ನ ಕ್ಲಾಸ್ ಇಂಟರ್ವಲ್ ಅನ್ನ 20 ಅಂತ ಹೇಳಿ ಎರಡನ್ನು ನಾನೇ ಅಸ್ಯೂಮ್ ಮಾಡ್ಕೊಂಡು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೆ. ನೀವೇನ್ ಮಾಡ್ರಿ ಅಂತಂದ್ರ ಎ ಅನ್ನೋದನ್ನ 125 ತಗೊಳ್ರಿ, ಆಮೇಲೆ ಹೆಚ್ ಅನ್ನೋದನ್ನ ಬೇಕಾದ್ರೆ ನೀವು 40 ಅಂತ ತಗೊಳ್ರಿ. ಇವು ಎರಡನ್ನು ನೀವೇ ಅಸ್ಯೂಮ್ ಮಾಡಿ ಈ ಪ್ರಾಬ್ಲಮ್ ಅನ್ನು ಮತ್ತೆ ಸಾಲ್ವ್ ಮಾಡ್ರಿ, ನಿಮಗೂ ಸೇಮ್ ಆನ್ಸರ್ ಬರ್ತದೆ. ಹೆಂಗಪ್ಪ? ನೆಕ್ಸ್ಟ್ ಯು ಐ ಕಂಡಿಡ್ತೀರಿ, ಡಿ ಐ ಡಿವೈಡ್ ಬೈ 20 ಮಾಡಿ. ಇದಾದ್ಮೇಲೆ ಇವೆರಡು ಮಲ್ಟಿಪ್ಲೈ ಮಾಡ್ರಿ. ಯು ಐ ಮತ್ತು ಎಫ್ ಐ ನ ಮಲ್ಟಿಪ್ಲೈ ಮಾಡ್ರಿ. ದಿಸ್ ಇಸ್ ಎಫ್ ಐ, ದಿಸ್ ಇಸ್ ಯು ಐ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗ್ತದೆ. ಎಲ್ಲವನ್ನು ಸಮ್ ಮಾಡಿಬಿಟ್ರೆ ದಿಸ್ ಇಸ್ ಯುವರ್ ಸಮೇಷನ್ ಆಫ್ ಯು ಎಫ್, ದಿಸ್ ಇಸ್ ಯುವರ್ ಸಮೇಷನ್ ಆಫ್ ಎಫ್. ಇಷ್ಟು ಬಂದ್ರೆ ನೀವು ಫಾರ್ಮುಲಾ ಹಾಕಿ ಮೀನನ್ನು ಕಂಡುಹಿಡಿಬಹುದು. ದಟ್ ಮೀನ್ ವ್ಯಾಲ್ಯೂ, ದಟ್ ಇಸ್ ಯುವರ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಅದೇ ಫಾರ್ಮುಲಾ, ಅಲ್ಲಿ ಹಿಂದೆ ಏನಿತ್ತಲ್ಲ ಅದೇ ಫಾರ್ಮುಲಾ, ಎ ಪ್ಲಸ್ ಹೆಚ್ ಇಂಟು ಎಫ್ ಯು, ಹೆಚ್ ಇಂಟು ಎಫ್ ಸಮೇಷನ್ ಆಫ್ ಎಫ್ ಯು ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. ಇಷ್ಟು ಮಾಡಿಬಿಟ್ರೆ ನಿಮಗೆ ಕರೆಕ್ಟಾಗಿ ಆನ್ಸರ್ ಸಿಕ್ಬಿಡ್ತದೆ. ಓಕೆನಾ? ಎನಿ ಡೌಟ್ಸ್? ಮುಗೀತು. ಎಲ್ಲ ಮೆಥಡ್ಸ್ಗಳು ಮುಗಿದು. ಎಲ್ಲ ಮೆಥಡ್ಗಳನ್ನು ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಇವನ ಒಂದು ಕನ್ಕ್ಲೂಷನ್ ಮಾಡ್ತೀನಿ. ಕನ್ಕ್ಲೂಷನ್ ಮಾಡಿಕೊಂಡು ಈ ಚಾಪ್ಟರ್ ಇಲ್ಲಿಗೆ ಎಂಡ್ ಮಾಡೋಣ. ರೈಟಾ? ಓಕೆ, ಕನ್ಕ್ಲೂಷನ್ ಆಫ್ ದಿಸ್ ಮೀನ್ ಮೆಥಡ್ಸ್ ಅಂತಂದ್ರೆ ಮೀನ್ ವ್ಯಾಲ್ಯೂ ಆಫ್ ಗ್ರೂಪ್ಡ್ ಡಾಟಾ. ಇದರದ್ದು ಕನ್ಕ್ಲೂಷನ್ ಏನಂದ್ರೆ ಫಸ್ಟ್ ನಿಮ್ಗೆ ಆವರೇಜ್ ಅಂದ್ರೆ ಏನಂತ ಗೊತ್ತಿರಬೇಕು. ದಿಸ್ ಇಸ್ ಆವರೇಜ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್. ಮುಗೀತು. ಒಂದನೇದು. ಎರಡನೇದು ಮೆಥಡ್ ಏನಂದ್ರೆ ಡೈರೆಕ್ಟ್ ಮೆಥಡ್.
ಡೈರೆಕ್ಟ್ ಮೆಥಡ್ ಅಲ್ಲಿ ನಿಮಗೆ ಏನೇನು ಡಾಟಾ ಕೊಟ್ಟಿರ್ತಾರೆ ನೋಡ್ರಿ. ಫಸ್ಟ್ ಎಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಆಮೇಲೆ ಎಫ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ನೆಕ್ಸ್ಟ್ ಇವೆರಡು ವ್ಯಾಲ್ಯೂ ಕೊಟ್ಟಿರ್ತಾರೆ. ಕರೆಕ್ಟಾ? ಈ ಎರಡು ವ್ಯಾಲ್ಯೂಗಳನ್ನು ಕೊಟ್ಟಿರ್ತಾರೆ. ಇವೆರಡು ವ್ಯಾಲ್ಯೂ ಕೊಟ್ಟಿದ್ರು ಅಂದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಫ್ ಇಂಟು ಎಕ್ಸ್ ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. ಇಷ್ಟು ಮಾಡಿಬಿಟ್ರೆ ನಿಮಗೆ ಎಕ್ಸ್ ಬಾರ್ ಬಂದ್ಬಿಡ್ತದೆ. ಇದೇ ಡೈರೆಕ್ಟ್ ಮೆಥಡ್ ಒಳಗಡೆ ಸ್ವಲ್ಪ ಈ ಕಡೆ ಬರ್ತೀನಿ, ಗ್ರೂಪ್ಡ್ ಡಾಟಾ ಅಂತೇಳಿ. ಇದರೊಳಗೆ ಏನಿರ್ತದ, ನಿಮಗೆ ಎಕ್ಸ್ ವ್ಯಾಲ್ಯೂ ಮತ್ತು ಎಫ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಎಕ್ಸ್ ವ್ಯಾಲ್ಯೂ ಏನಿರ್ತದೆ ಅಂದ್ರೆ ರೇಂಜ್ ಇರ್ತದೆ, ಇದು 25 to 50 ಅಂತೇಳಿ ಹಿಂಗೆ ರೇಂಜ್ ಇರ್ತದೆ. ಹಿಂಗೆ ರೇಂಜ್ ಇದ್ವು ಅಂತಂದ್ರೆ ನೀ ಏನು ಮಾಡು, ಈ ಕಾಲಮನ್ನು ಎಕ್ಸ್ಟೆಂಡ್ ಮಾಡ್ಕೋ, ಇಲ್ಲಿ ಇನ್ನೊಂದು ಕಾಲಮ್ ತಗೋ, ಆ ಕಾಲಮ್ ಒಳಗಡೆ ಏನು ಮಾಡ್ಕೊ ಅಂದ್ರೆ ಇದ್ರದ್ದು ಆವ್ರೇಜ್ ಬರೀ, ಇದ್ರದ್ದು ಆವ್ರೇಜು, ಇದ್ರದ್ದು ಆವ್ರೇಜು, ಇದ್ರದ್ದು ಆವ್ರೇಜ್, ಈ ರೀತಿ ಆವ್ರೇಜ್ಗಳನ್ನು ಬರ್ಕೊಂತ ಹೋಗು. ಆ ಎಲ್ಲ ಆವ್ರೇಜ್ಗಳನ್ನು ಬರ್ಕೊಂಡಿ ಅಂತಂದ್ರೆ ಆ ವ್ಯಾಲ್ಯೂಗೆ ನೀನು ಡಿ ಅಂತ ಕರಿಬೋದು. ಡಿ ಅಂತ ಕರೆಯೋಣ, ಎಫ್ ಅಂತ ಕರೆಯೋಣ, ಎಫ್ ಅಂತಾನೆ ಕರೀರಿ. ಇದಕ್ಕೆ ಎಫ್ ಐ ಅಂತ ಕರಿಬೋದು ಅಥವಾ ಎಕ್ಸ್ ಐ ಅಂತ ಕರಿಬೋದು. ಡೋಂಟ್ ವರಿ. ಇಷ್ಟು ತಗೊಂಡ್ರಿ ಅಂದ್ರೆ ದೆನ್ ಇದನ್ನ ಮತ್ತು ಇದನ್ನ ಮಲ್ಟಿಪ್ಲೈ ಮಾಡ್ರಿ. ದಟ್ ಈಸ್ ಯುವರ್ ಫಾರ್ಮುಲಾ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಕ್ಸ್, ಸಾರಿ ಎಫ್. ಇದನ್ನು ಸೇಮ್ ಫಾರ್ಮುಲಾ, ಇದು ಫಾರ್ಮುಲಾ ಸೇಮ್, ಇದು ಫಾರ್ಮುಲಾ ಸೇಮ್. ಇದು ಡೈರೆಕ್ಟ್ ಮೆಥಡ್ ಮುಗೀತು. ನೆಕ್ಸ್ಟ್ ಬರ್ತದ ಡಿವಿಯೇಷನ್ ಮೆಥಡ್ಸ್. ಅದ್ರಲ್ಲಿ ಫಸ್ಟ್ ಒನ್ ಬರ್ತದ ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ ಮೆಥಡ್. ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತೇಳಿ. ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತಂದ್ರೆ ನೀ ಸೇಮ್ ಮತ್ತೆ ಎಕ್ಸ್ ಕಂಡಿಡ್ಕೋ, ಎಫ್ ಕಂಡಿಡ್ಕೋ, ಎಕ್ಸ್ ಐ ಕಂಡಿಡ್ಕೋ, ಅಂದ್ರೆ ಅದರದ್ದು ಆವರೇಜ್ ಕಂಡಿಡ್ಕೊಂಡು ಇಷ್ಟು ವ್ಯಾಲ್ಯೂಸ್ ಒಳಗಡೆ ಒಂದು ಮಿಡಲ್ ವ್ಯಾಲ್ಯೂವನ್ನು ತಗೋ. ಆ ಮಿಡಲ್ ವ್ಯಾಲ್ಯೂವನ್ನು ಅಸ್ಯೂಮ್ಡ್ ಎ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡಿ ಡಿ ಕಂಡಿಡೆ. ಡಿ ಈಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಅಂತೇಳಿ. ಅವಾಗ ಈ ವ್ಯಾಲ್ಯೂ ಮತ್ತು ಎ ವ್ಯಾಲ್ಯೂ ಮೈನಸ್ ಮಾಡಿಕೊಂಡು ಇಲ್ಲಿ ಬರಿತಾ ಹೋಗು. ಇವೆಲ್ಲವನ್ನು ಸಮ್ ಮಾಡಿದ್ರೆ ಎಫ್ ಆಫ್ ಡಿ ಬರ್ತದ, ಸಾರಿ ಸಮೇಷನ್ ಆಫ್ ಎಫ್ ಇಂಟು ಡಿ ಬರ್ತದ. ಇಲ್ಲಿ ಸಮೇಷನ್ ಆಫ್ ಎಫ್ ಬರ್ತದ. ಇವು ಎರಡನ್ನು ತಗೊಂಡ್ಮೇಲೆ ನೀನು ಫಾರ್ಮುಲಾ ಬರ್ಕೋ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎಫ್ ಆಫ್ ಡಿ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. ಇದು ಒಂದು ಮೆಥಡ್ ಆಯ್ತು, ಹೇಳ್ತಾ. ನೆಕ್ಸ್ಟ್ ಮೆಥಡ್ ಇದ್ರದ್ದೇ ಇನ್ನೊಂದು ಎಕ್ಸ್ಟೆಂಡೆಡ್ ಮೆಥಡ್ ಯಾವುದಂದ್ರೆ ಸ್ಟೆಪ್ಡ್ ಡಿವಿಯೇಷನ್. ಬ್ಲಾಕ್ ಕಲರ್ ಕಾನ್ಸಂಟ್ರೇಟ್ ಮಾಡ್ರಿ. ಸ್ಟೆಪ್ಡ್ ಡಿವಿಯೇಷನ್ ಮೆಥಡ್. ಸ್ಟೆಪ್ಡ್ ಡಿವಿಯೇಷನ್ ಮೆಥಡ್ ಒಳಗೆ ಏನಂತಾರೆ ಅಂದ್ರೆ ಸೇಮ್ ಇದು ಕಾಲಮ್ ಬರ್ಕೋ, ಇದು ಕಾಲಮ್ ಬರ್ಕೊಂಡು ಇನ್ನೊಂದು ಕಾಲಮ್ ತಯಾರು ಮಾಡ್ಕೋ ಇಲ್ಲಿ. ದಟ್ ಇಸ್ ಯುವರ್ ಯು ವ್ಯಾಲ್ಯೂ ಅಂತ. ಯು ವ್ಯಾಲ್ಯೂ ಅಂತಂದ್ರೆ ಡಿ ಡಿವೈಡೆಡ್ ಬೈ ಹೆಚ್ ಅಂತ. ಹೆಚ್ ಅಂದ್ರೆ ಏನು ಅಂತ ಸ್ಟೆಪ್ ಇಂಟರ್ವಲ್. ಇವೇನಿದ್ವಲ್ಲ ಇವು ಸ್ಟೆಪ್ಸ್ ಇದ್ವಲ್ಲ ಅವುಗಳು ಸ್ಟೆಪ್ ಇಂಟರ್ವಲ್ ಬರ್ಕೊಂಡ್ರೆ ಇದು ಬರ್ತವೆ. ದೆನ್ ಸಮೇಷನ್ ಆಫ್ ಎಫ್ ಇಂಟು ಯು ಮಾಡ್ಕೋ ಇನ್ನೊಂದು ಕಾಲಮ್ ಒಳಗಡೆ. ಆಮೇಲೆ ಸಮೇಷನ್ ಆಫ್ ಎಫ್ ಇಂಟು ಯು ಮಾಡ್ಕೋ. ದೆನ್ ಯುವರ್ ಎಕ್ಸ್ ಬಾರ್ ಫಾರ್ಮುಲಾ ವಿಲ್ ಬಿ ಎ ಪ್ಲಸ್ ಹೆಚ್ ಇಂಟು ಸಮೇಷನ್ ಆಫ್ ಎಫ್ ಇಂಟು ಯು ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. ಇಷ್ಟು ಮಾಡಿದ್ರೆ ನಿನಗೆ ಆನ್ಸರ್ ಬರ್ತದೆ. ಅದೇ ಅಕಸ್ಮಾತ್ ಇದು ಎರಡು ಮೆಥಡ್. ಅದು ಇನ್ನೊಂದು ಮೆಥಡ್ ಯಾವ್ದು ಅಂತಂದ್ರೆ ಲಾಸ್ಟ್ ಮೆಥಡ್. ದಟ್ ಇಸ್ ಅನ್ಈಕ್ವಲ್ ಕ್ಲಾಸ್ ಸೈಜ್. ಅನ್ಈಕ್ವಲ್ ಕ್ಲಾಸ್ ಸೈಜ್ ಅಂತೇಳಿ. ಅನ್ಈಕ್ವಲ್ ಕ್ಲಾಸ್ ಸೈಜ್ ಒಳಗಡೆ ಏನ್ ಮಾಡ್ಬೇಕಂದ್ರೆ ನೀನೇ ಒಂದು ಹೆಚ್ ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೋ, ನೀನೇ ಒಂದು ಎ ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೋ. ಇವೆರಡನ್ನು ನೀನು ಟೇಬಲ್ ನೋಡೋ ಅವಶ್ಯಕತೆ ಇಲ್ಲ. ರ್ಯಾಂಡಮ್ ಆಗಿನೂ ಅಸ್ಯೂಮ್ ಮಾಡ್ಬೋದು, ಟೇಬಲ್ ನೋಡಿ ಚಲೋ ವ್ಯಾಲ್ಯೂನು ಕೂಡ ಅಸ್ಯೂಮ್ ಮಾಡ್ಕೋಬಹುದು. ಮಾಡಿಕೊಂಡು ಸೇಮ್ ಪ್ರಾಬ್ಲಮ್ ಸೇಮ್ ಫಾರ್ಮುಲಾ ಫಾಲೋ ಮಾಡಿದ್ರೆ ಅದು ಅನ್ಈಕ್ವಲ್ ಕ್ಲಾಸ್ ಸೈಜಿಗೆ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಮೀನ್ ಅಂದ್ರೆ ಏನು ಅಂತೇಳಿ ಕಂಡುಹಿಡ್ಕೊಂಡು ಅದನ್ನ ಹೆಂಗೆ ಕಂಡುಹಿಡ್ಬೇಕಂತ ನೋಡಿದ್ವಿ. ಥ್ಯಾಂಕ್ ಯು.